ಸಿಂಗಲ್ ಓನರ್ ಇನೋವಾ ಬರೀ 3,85,000ಕ್ಕೆ ಸರ್. ಗೌರಿ ಗಣೇಶ ಹಬ್ಬನಾರ ಅನ್ಕೋಬಹುದು, ಇಲ್ಲ ಅಂತ ಅಂದ್ರೆ ಆಗಸ್ಟ್ 15 ಫ್ರೀಡಮ್ ಸೇಲ್ ಆರು ಅನ್ಕೋಬಹುದು. 3.5 ಲಕ್ಷನಾ ಸರ್? ಬರೀ 3.5 ಲಕ್ಷಕ್ಕೆ ಯಾವ್ದಾದ್ರು ತಗೊಳ್ಳಿ ಸರ್. 10,000 ವರ್ತ್ ನಿಮ್ಗೆ ಸರ್ವಿಸ್ ಕಂಪ್ಲೀಟ್ ಗಾಡಿ ಸರ್ವಿಸ್ ಏನಿರುತ್ತೆ ಅದು ಫ್ರೀ ಆಗಿ ಮಾಡ್ಕೊಡ್ತೀನಿ. 2016 i20 ಬರೀ 4,85,000ಕ್ಕೆ. ಪುಂಟೋ ಡೀಸೆಲ್, ಅದೂ ಸಿಂಗಲ್ ಓನರ್ ಗಾಡಿ ಬರೀ 4 ಲಕ್ಷನಾ ಸರ್? 2015 ನ್ಯೂ ಮಾಡಲ್ XCV 500 ಅಲ್ಲಿ 3 ಗಾಡಿಗಳಿದಾವೆ. 2017 ಮಾಡಲ್ W10 ಬರೀ 7.5 ಲಕ್ಷಕ್ಕೆ. ಸ್ವಿಫ್ಟ್ ಅಲ್ಲಿ ಫ್ಯಾನ್ಸಿ ನಂಬರ್ VDI ವೇರಿಯಂಟ್ ಸರ್. 2017 ಮಾಡಲ್ ಬರೀ 5,25,000ಕ್ಕೆ. ಈಗ ನ್ಯಾಮಿಯೋ 17 ಮಾಡಲ್ ಬರೀ 4.5 ಲಕ್ಷಕ್ಕೆ. 4,25,000 ಫೈನಲ್ ಮಾಡ್ಬಿಡೋಣ ಸರ್. ಮುಂದೆ ಬರ್ಲಿ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 6.5 ಲಕ್ಷ ಅದ್ರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬನ್ನಿ ಸರ್. 18 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 5,20,000. 14 ಮಾಡಲ್ W8 ಓನರ್ಶಿಪ್ ಕ್ವಾಲಿಟಿ ಹಿಸ್ಟ್ರಿ ಎಲ್ಲ ಕೊಡಬೇಕು, ಅವಾಗ್ಲೇ ಅದು ಪ್ರೈಸಿಂಗ್ ಮ್ಯಾಚ್ ಆಗೋದು. ಅಯ್ಯೋ 20,000 30,000 ಕಮ್ಮಿ ಸಿಗುತ್ತೆ ಅಂತ ತಗೊಳ್ಳೋದು, ಮತ್ತೆ ಅದನ್ನ 50,000 ಗ್ಯಾರೇಜ್ ಸುರಿಯೋದು ಅದಿರಬಾರ್ದು. ನಾನು ಹಂಗಿಲ್ಲ, ಸಿಂಗಲ್ ಓನರ್ ಇದೆ ಸೆಕೆಂಡ್ ಓನರ್ ಇದೆ, ನಿಮ್ಗೆ 2 ಪ್ರೈಸ್ ಅಲ್ಲಿ ಕೊಡ್ತೀನಿ. 4 ಲಕ್ಷ ಮಾಡೋಣ ಬನ್ನಿ ಸರ್. 4 ಲಕ್ಷಕ್ಕೆ 14 ಮಾಡಲ್ ವರ್ನಾ ಫ್ಲೂಡಿಕ್ 4 ಲಕ್ಷಕ್ಕೆ. ಸರ್ ಇಲ್ಲಿ ಬನ್ನಿ, ಜಾಜ್ ಅಲ್ಲಿ 2 ಗಾಡಿ ಇದೆ, ಪೋಲೋದಲ್ಲಿ 4 ಗಾಡಿ ಇದೆ, ಬೇಡ ಅಂದ್ರು ವ್ಯಾಗನರ್ ಅಲ್ಲಿ 2 ಗಾಡಿ ಇದೆ, XCV ಅಲ್ಲಿ 3 ಗಾಡಿ ಇದೆ, ತುಂಬಾ ಗಾಡಿಗಳಿದಾವೆ. ನೀವು ಯಾವ್ದೇ ಬೇಕು ಅಂದ್ರೆ ಕಾಲ್ ಮಾಡಿ. ಗೌಡ್ರು ಕೊಟ್ಟಿದ್ದೆ ಡೀಲು ಅಂತಾನು ಹೇಳ್ಬೋದು. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ IND ಕಾರ್ಸ್ ಬಂದಿದ್ದೀವಿ. IND ಕಾರ್ಸ್ ಅಲ್ಲಿ ಟೋಟಲ್ ಆಗಿ ಒಂದು 40-45 ಕಾರ್ಗಳು ಸ್ಟಾಕ್ ಇನ್ ಮತ್ತೆ ಆಗಿದೆ. ಸೊ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮತ್ತೆ ಫ್ರೀಡಮ್ ಸೇಲ್ ಅಂತ ಇಂಡಿಪೆಂಡೆನ್ಸ್ ಡೇ ಸೇಲ್ ಪ್ರಯುಕ್ತ ಒಂದು ಹೊಸ ವಿಡಿಯೋ ಮಾಡ್ತಾ ಇದೀವಿ. ಸೊ ಬನ್ನಿ ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾರೆ ನಮ್ಮ ಗೌಡ್ರ ಹತ್ರನೇ ಕೇಳ್ಬಿಡೋಣ. ಸಚಿನ್ ಗೌಡ್ರ ಹತ್ರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ? ಫುಲ್ ಆರಾಮ್, ನೀವ್ ಹೇಗಿದ್ದೀರಾ? ಆರಾಮ ಸರ್. ಮತ್ತೆ ಏನ್ ಸಮಾಚಾರ ಹೇಳ್ಬೇಕು ಸರ್? ಈ ಸಲ ಏನ್ ಸ್ಪೆಷಲ್ ಸರ್ IND ಕಾರ್ಸ್ ಅಲ್ಲಿ? ಸರ್ ಈ ಸರಿ ಸ್ಪೆಷಲ್ ಏನು ಅಂದ್ರೆ ಅವಾಗ್ಲೇ ಹೈಲೈಟ್ಸ್ ಅಲ್ಲಿ ಹೇಳಿರೋ ಪ್ರಕಾರ ಕಂಪ್ಲೀಟ್ ಈ ಹಬ್ಬದೊಳಗಡೆ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ 10,000 ಒಂದು ಗಾಡಿ ಕಂಪ್ಲೀಟ್ ಸರ್ವಿಸು. ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್, ಕೂಲೆಂಟ್, ಸ್ಟೇರಿಂಗ್ ಆಯಿಲ್, ಕ್ಯಾಲಿಬರ್ ಗ್ರೀಸಿಂಗು, ಡೋರ್ ಗ್ರೀಸಿಂಗು, ಸ್ಕ್ಯಾನರು, ವಾಶು, ಪಾಲಿಶು, ಈ ಪ್ಯಾಕೇಜ್ ಏನ್ ಬರುತ್ತೆ ಅದೆಲ್ಲ ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಇಲ್ಲ ಸರ್ ನಮಗೆ ಬೇಡ, ನಮ್ಗೆ ಆಫರ್ ಅದೇನಿದೆ ನಿಮ್ಗೆ ಮೈನಸ್ ಮಾಡ್ಕೊಡಿ ಅಂದ್ರೂ ನಾವೇನು ವ್ಯಾಪಾರ ಆಗಿರುತ್ತಲ್ಲ ಅದ್ರಲ್ಲಿ 10,000 ಡಿಸ್ಕೌಂಟ್ ಸಹ ಮಾಡ್ಕೊಡೋಣ ಸರ್. ಆ ತರನು ಮಾಡ್ಕೊಡ್ತೀನಿ. ಹೆಂಗ್ ಬೇಕು ಆಪ್ಷನ್ ನಿಮಗೆ ಬಿಟ್ಟಿದ್ದು. ಟೋಟಲ್ ಆಗಿ ಎಷ್ಟು ಕಾರ್ಗಳಿದೆ ಸರ್? ಸರ್ ಹತ್ತತ್ರ 35-40 ಗಾಡಿಗಳಿದಾವೆ. ಎಲ್ಲ ನ್ಯೂ ಮಾಡೆಲ್ಗಳಿದಾವೆ, ಎಲ್ಲ ಸಿಂಗಲ್ ಓನರ್ ಗಾಡಿಗಳಿದಾವೆ. ಪ್ರೈಸಿಂಗ್ ಬೆಸ್ಟ್ ಆಫರ್ಗಳಿದಾವೆ. ಕೊನೆವರೆಗೂ ವಿಡಿಯೋ ನೋಡಿ ನಿಮ್ ಗಾಡಿ ಸಿಗ್ಲಿ ಅಂತ ಆಶಿಸ್ತಾ, ಅದ್ರ ಜೊತೆಗೆ ಯಾವುದೇ ಗಾಡಿಗಳು ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಮೇಲೆ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ, ನಾನು ಅರೇಂಜ್ ಮಾಡೋಕ್ಕಾರು ಟ್ರೈ ಮಾಡ್ತೀನಿ. ಅರೇಂಜ್ ಕೂಡ ಬೇಕಾದ್ರೆ ಮಾಡ್ಕೊಡ್ತೀರಾ? ಸೊ ಸ್ಟಾರ್ಟಿಂಗ್ ಬಜೆಟ್ ಏನಿದೆ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ ಬಂದು 2 ಲಕ್ಷದಿಂದಲೂ 10 ಲಕ್ಷದ ಒಳಗಡೆ ಇರೋದು. ಆಲ್ಮೋಸ್ಟ್ ಮಿಡ್ಲು ರೇಂಜನೇ. 10 ಲಕ್ಷ ಮೀರಿ ಅಂತ ಹೋಗಲ್ಲ, ಎಲ್ಲ 7-8 ಲಕ್ಷನೇ ಲಾಸ್ಟ್. ಹೌದು. ಅದ್ರಲ್ಲೂ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್. ಇವಾಗ ವ್ಯಾಗನರ್ಗೆ ಹೋಗ್ತೀರಾ ಅಂದ್ರೆ 2 ಗಾಡಿ ಇದೆ, ಜಾಜ್ಗೆ ಹೋಗ್ತೀರಾ ಅಂದ್ರೆ 2 ಗಾಡಿ ಇದೆ, ಪೋಲೋಗೆ ಹೋಗ್ತೀರಾ ಅಂದ್ರೆ 4-5 ಇದೆ ಸರ್, ಆರಾಮಾಗಿದೆ ಸರ್. XCVಗೆ ಹೋಗ್ತೀರಾ ಅಂದ್ರೆ 3 ಗಾಡಿ ಇದೆ. ಈ ತರ ಮಲ್ಟಿಪಲ್ ಆಪ್ಷನ್ಸ್ ಇದೊಂದೇ ಶೋರೂಮ್ ಅಲ್ಲಿ ಸಿಗೋದು ಅಂತಾನು ಹೇಳ್ಬೋದು ವೀಕ್ಷಕರೇ. ಈ ಶೋರೂಮ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅದನ್ನು ಕೂಡ ಕೇಳ್ಬಿಡೋಣ. ಎಲ್ಲಿ ಬರುತ್ತೆ ಸರ್? ಇದು ಬನ್ನೇರ್ಘಟ್ಟ ರೋಡ್ ಅಲ್ಲಿ ನಿಮ್ಗೆ ಮೀನಾಕ್ಷಿ ಮಾಲ್ ಬರುತ್ತೆ. ಅದ್ರ ಬ್ಯಾಕ್ ಸೈಡ್ ಅಕ್ಷಯ ನಗರ ಅಂತ ಹೇಳಿ ಗೂಗಲ್ ಅಲ್ಲಿ IND ಕಾರ್ಸ್ ಅಂತ ಹಾಕಿ ಸಿಕ್ಬಿಡುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ನಂಬರ್ಗೆ ಆಯ್ ಅಂತ ಹಾಕಿ ಆಟೋಮೆಟಿಕ್ ಆಗಿ ನಿಮ್ ಲೊಕೇಶನ್ ಸಹ ಬರುತ್ತೆ, ಬಂದ್ಬಿಡುತ್ತೆ. ಲೋನ್ ಬೇಕು ಅಂದ್ರೆ 12 ಮಾಡಲ್ ಯಾವುದೇ ಗಾಡಿ ತಗೊಂಡ್ರು ಲೋನ್ ಆಗ್ಬಿಡುತ್ತೆ ಆರಾಮ್ಸೆ. ಸ್ಯಾಲ್ರಿಡ್ ಇದ್ದು ಮಿನಿಮಮ್ 30,000 ಸ್ಯಾಲ್ರಿ ಇದ್ದು ಯಾವುದೇ ತರ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಪ್ರತಿ ಒಂದು ಗಾಡಿಗೂ ಲೋನ್ ಮಾಡ್ತೀನಿ. 100% ಲೋನ್ ಸಹ ಮಾಡ್ಕೊಡ್ತೀನಿ. ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ, ಸ್ಯಾಲ್ರಿಡ್ ಇರೋರ್ಗೆ ಮಾತ್ರ. ಹೌದಾ? ಸೊ ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್. ಶೋರ್ ಸರ್. ಸೊ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಆಗಿದ್ರೆ ಸ್ಟಾರ್ಟ್ ಮಾಡ್ಬಿಡೋಣ. ಫುಲ್ಲು ಎಲ್ಲ ಹೊಸ ಸ್ಟಾಕ್ಗಳು ಬಂದಿದೆ ಅಂತ ನೋಡ್ತಾ ಇರ್ಬೋದು. ಫಸ್ಟ್ KV 100 ಬಗ್ಗೆ ಹೇಳಿ ಸರ್. ಸರ್ 2016 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಈ ಗಾಡಿ ಬಂದು ನಿಮ್ಗೆ K8 ಬರುತ್ತೆ, 6 ಸೀಟರ್ ವೆಹಿಕಲ್ ಗಾಡಿ. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮ್ಯಾಗ್ವಿಲ್, ABS, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್ ಎಲ್ಲ ಬರೋಂತ ಗಾಡಿ ಇದು. ನೀವು ಚೆಕ್ ಮಾಡ್ಕೋಬಹುದು. 6 ಸೀಟರ್ ವೆಹಿಕಲ್ ಬರುತ್ತೆ. ಈ ಗಾಡಿನ ಬಂದು 3,75,000 ಹೇಳ್ತಾ ಇದೀನಿ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಒಳ್ಳೆ ರೇಟ್ ಹೇಳಿ ಸರ್. ಬನ್ನಿ ಸರ್, ಬರ್ಲಿ ಮುಂದಾಡೆ ಬಂದ್ರೆ ಒಂದು ಫೈನಲ್ ಟು ಫೈನಲ್ ಸರ್, ನೆಗೋಷಿಯಬಲ್ ಇಲ್ಲ. 3.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 3.5 ಲಕ್ಷ ಬರೀ 3.5 ಲಕ್ಷಕ್ಕೆ 2016 ಮಾಡಲ್ K8. ಓಕೆ. ಅದರಲ್ಲೂ ಪೆಟ್ರೋಲ್ ಇಂಜಿನ್ ಫೈನಲ್ ರೇಟ್ ಇದು ಸರ್. ಇದು ಸರ್ 2016 ಮಾಡಲ್. ಈ ಗಾಡಿನೂ ಅಷ್ಟೇನೆ. ನಿಮ್ಗೆ ಇವ್ 2 ಗಾಡಿಲಿ ಯಾವ್ದಾರು ತಗೊಳ್ಳಿ. ಫೋರ್ಡ್ ಬೇಕಾ ಫೋರ್ಡ್ ತಗೊಳ್ಳಿ, ಮಹೇಂದ್ರ ಬೇಕಾ ಮಹೇಂದ್ರ ತಗೊಳ್ಳಿ. 2016 ಮಾಡಲ್. 2ರಲ್ಲಿ ಯಾವ ಗಾಡಿ ತಗೊಂಡ್ರು 3,50,000. 3.5 ಲಕ್ಷ. ಓಕೆ, ನೋಡ್ತಾ ಇರ್ಬೋದು ಈ ಗಾಡಿ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಎಷ್ಟು ಬರ್ಬೋದು ಸರ್ ಈ ಗಾಡಿ ಮೈಲೇಜ್ ಎಲ್ಲ? ಸರ್ ಮೈಲೇಜ್ ಎಲ್ಲ ಸಿಟಿ ಒಳಗಡೆ ನಿಮಗೆ 14 to 15 ಬರುತ್ತೆ. ಹೈವೇ 16 to 18 ಡಿಪೆಂಡ್ ಡ್ರೈವ್ ಕಂಡೀಷನ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್, ಎರಡು ಪೆಟ್ರೋಲ್ ಗಾಡಿ. ಎಷ್ಟನೇ ಮಾಡಲ್ ಸರ್ ಇದು? 2016 ಮಾಡಲ್. ಹೌದು. ಎಷ್ಟು ಹೊಡಿದೆ?
ಆಲ್ಮೋಸ್ಟ್ 70,000 ಓಡಿದೆ ಗಾಡಿ. 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಸರ್ ಇದು ಓಲ್ಡ್ ಮಾಡಲ್ ನಿಮ್ಗೆ 2007 ಮಾಡಲ್ ಸೆಕೆಂಡ್ ಓನರ್ ಬರುತ್ತೆ. ಫಿಟ್ನೆಸ್ ಬಂದು 2029 ಫಿಟ್ನೆಸ್ ಇದೆ. 10th ಆನಿವರ್ಸರಿ ಲಿಮಿಟೆಡ್ ವೇರಿಯಂಟ್. ಲಿಮಿಟೆಡ್ ವೇರಿಯಂಟ್ ಬರುತ್ತೆ. 2,25,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2,25,000 ಫೈನಲ್ ಅಂದ್ರೆ ಸರ್ ಫೈನಲ್ ಒಂದು 2,10 ಮಾಡ್ಕೊಟ್ಬಿಡೋಣ ಸರ್. 2,10,000 2,10,000 ಮಾಡ್ಕೊಟ್ಬಿಡೋಣ ವಿತ್ FC ಇನ್ಶೂರೆನ್ಸ್ ಫಿಲ್ 10th ಆನಿವರ್ಸರಿ ಲಿಮಿಟೆಡ್ ವೇರಿಯಂಟ್ ವೆಹಿಕಲ್. ಓಕೆ ಬನ್ನಿ ನೀವೇ ಮಾತಾಡಿ ಬೆಸ್ಟ್ ಪ್ರೈಸ್ ಮಾಡ್ಕೊಂಡು ಹೋಗಿ. ಹಾಗೆ ಇನ್ನೊಂದು ಗ್ರ್ಯಾಂಡ್ ಐಟ್ ಏನು ಸರ್? ಸರ್ ಗ್ರ್ಯಾಂಡ್ ಐಟನ್ ಅಲ್ಲ, ಇದು ಹುಂಡೈ ಎಕ್ಸೆಂಟ್. ಓಕೆ, ಇದು 2016 ಮಾಡಲ್ ಆಪ್ಷನಲ್ ವೆಹಿಕಲ್ ಗಾಡಿ. ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಗಾಡಿಗೆ, ಮ್ಯಾಗ್ವೀಲು ಬರುತ್ತೆ. ನೀವು ನೋಡಬಹುದು ಟೈರ್ ಕಂಡೀಷನ್ ಅಪ್ ಟು 70 to 80% ಟೈರ್ಸ್ ಇದೆ. ನಿಮ್ಗೆ ಈ ಗಾಡಿ ಬಂದು 4,25,000 ಕೊಟ್ಟು ಮಾಡ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಂದು ನೋಡಿ. ಫೈನಲ್ ಅಂದ್ರೆ ಫೈನಲ್ ಅಂದ್ರೆ 4,15,000 ಮಾಡ್ಕೊಟ್ಬಿಡೋಣ ಸರ್. 4,05,000 ಇನ್ನೊಂದು ರೇಟ್ ಆಗಲ್ವಾ? ಬನ್ನಿ ಸರ್, ಬನ್ನಿ ಮುಂದಾಡೆ. ಯಾವಾಗ್ಲೂ ಫೋನಲ್ಲಿ ಯಾವತ್ತೂ ವ್ಯವಹಾರಗಳಾಗಲ್ಲ. ಮುಂದೆ ಬನ್ನಿ, ಕ್ವಾಲಿಟಿ ನೋಡಿ, ಚೆಕ್ ಮಾಡಿ, ಓಕೆ ಆಯ್ತಾ ವ್ಯವಹಾರ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಇನ್ನೊಂದು ಪೋಲೋ ಸರ್ ಪೋಲೋ ಡೀಸೆಲ್ 2013 ಮಾಡಲ್ ಐಲೈನ್ ಬರುತ್ತೆ, ಸೆಕೆಂಡ್ ಓನರ್ ಬರುತ್ತೆ. ಇದು 85,000 ಗಾಡಿ ಓಡಿದೆ, ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಈ ಗಾಡಿ ಬಂದು ಟಾಪ್ ಎಂಡ್ ವೇರಿಯಂಟ್ 3,90,000 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ಆಗತ್ತಂತೆ. 3,95,000 ಫೈನಲ್ ಟು ಫೈನಲ್ ಡೀಲ್ ಕ್ಲೋಸ್ ಆಗೋದು ಸರ್. ಡೀಲ್ ಕ್ಲೋಸ್ ಆಗೋದು ಏನೇ ಅಂದ್ರೆ ನಮ್ಮ ಕಸ್ಟಮರ್ಸ್ ಗಳಿಗೆ ಮುಂದೆ ಬಂದು ಮಾತಾಡ್ದಾಗಲೇ ಸ್ಯಾಟಿಸ್ಫ್ಯಾಕ್ಷನ್. ಮುಂದೆ ಬರಲಿ, ನಾನು ಏನಾಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ. ಫ್ಯಾಬಿಯಾ ಸರ್ 2011 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಂಗಲ್ ಓನರ್ ಗಾಡಿ. ಬರೀ 2.5 ಲಕ್ಷ ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸ್ವಲ್ಪ ಅಂದ್ರೆ ಎಷ್ಟಕ್ಕಾಗುತ್ತೆ ಸರ್? ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಹೇಳಿರೋದೇ ಕಮ್ಮಿಗಳು ಸರ್. ಸಿಂಗಲ್ ಓನರ್, ಥರ್ಡ್ ಓನರ್, ಫೋರ್ತ್ ಓನರ್ ಕೊಡ್ತಾ ಇಲ್ಲ. ತಗೊಂಡೋಗ್ಬಿಟ್ಟು ಆಮೇಲೆ ಗ್ಯಾರೇಜ್ಗೂ ಮನೆಗೂ ಅಲಿಬೇಕು ಅನ್ನಂಗಿಲ್ಲ. ತಗೊಂಡೋಗ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ತಗೊಂಡೋಗ್ರಿ, ಚೆನ್ನಾಗಿರಿ, ಆರಾಮಾಗಿ ಟೆನ್ಷನ್ ಇಲ್ದಂಗೆ. ಓಕೆ. ಇದು ಸರ್ XV500 ಸರ್ XV500 2016 ಮಾಡಲ್. ಇದು ಸೆಕೆಂಡ್ ಓನರ್ W6 ವೇರಿಯಂಟ್ ಬರುತ್ತೆ, ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ವಿತ್ NOC ಸಮೇತ ಬರೀ 5,80,000 ಕೊಡ್ತೀನಿ. 5,80,000 ಬರೀ 5,80,000. 2016 ಮಾಡಲ್ W6 ಡೀಸೆಲ್, ಡೆಲ್ಲಿ ರಿಜಿಸ್ಟರ್ಡ್, NOC ರೆಡಿ ಇದೆ. ಓಕೆ. ಇವಾಗ ನಾಳೆಗೆ ಬೇಕಾದ್ರೆ ನಾಳೆ ಕರ್ನಾಟಕ ಮಾಡ್ಕೋಬಹುದು. ಹೌದಾ? ಓಕೆ. ಬೇಕಂದ್ರೆ ವಿತ್ ಕರ್ನಾಟಕನೂ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಅದ್ರದ್ದು ಏನ್ ಚಾರ್ಜಸ್ ಇರುತ್ತೆ ಹೇಳ್ತೀನಿ. ಓಕೆ ಅಂದ್ರೆ ಮಾಡ್ಕೊಡ್ತೀನಿ. ಓಕೆ. ಇದು ಸರ್ ಇದು ಪುಂಟೋ ಸರ್ ಡೀಸೆಲ್ ಗಾಡಿ. ಇದು 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಬರೀ 50,000 ಓಡಿದೆ, ವಿತ್ ರೆಕಾರ್ಡ್ ಹಿಸ್ಟ್ರಿ ಸಮೇತ ಇದೆ. ಗಾಡಿ ವೆಲ್ ಮೇಂಟೈನ್ಡ್ ಇದೆ. 3,75,000 ಹೇಳ್ತಾ ಇರೋದು. ಇದು ಕಸ್ಟಮರ್ ವೆಹಿಕಲ್. ನೀವು ಮುಂದೆ ಬನ್ನಿ, ಏನಾಗುತ್ತೆ ಬೆಸ್ಟ್ ಮಾಡ್ಕೊಡ್ತೀನಿ. ಎಷ್ಟಾಗ್ಬೋದು ಸರ್ ಫೈನಲ್ ಅಂದ್ರೆ? ಸರ್ ಫೈನಲ್ ಕಸ್ಟಮರ್ ಗಾಡಿ ಅಂತ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಆಫರ್ ಕೊಡಿ, 375 ಹೇಳ್ತಾ ಇರೋದು. ಮುಂದೆ ಬನ್ನಿ, ಏನಾಗುತ್ತೆ ಬೆಸ್ಟ್ ಮಾಡ್ಕೊಡ್ತೀನಿ. ಸರ್ ಹೇಳಿ ಸರ್, ಅವ್ರಿಗೆ ಅಷ್ಟೆಲ್ಲ ಹೋಗಲ್ಲ ಅಂದ್ಬಿಟ್ಟು. ಸರ್ ಅದನ್ನೇ ಹೇಳ್ತಾ ಇರೋದು ನಾನು, ಅದು ಹೇಳ್ತಾ ಇರೋದು ಕಸ್ಟಮರ್ ವೆಹಿಕಲ್ ಅಂತ, ಅದಕ್ಕೆ ಮೆನ್ಷನ್ ಮಾಡಿ ಹೇಳ್ಬಿಟ್ಟೆ. ಗಾಡಿ ಹೆಂಗ್ ಮಡಗಿದ್ದಾರೆ ಅವರು. ನೀವು ಬನ್ನಿ ಮಾತಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ರೆ. ಓಕೆ. ನೆಕ್ಸ್ಟ್ ವರ್ಣ ಸರ್ ವರ್ಣ 2014 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ SX ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಗಾಡಿ. ಪ್ರೈಸ್ ಬಂದು 4,25,000 ಹಾಕಿದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4,25,000 2014 ಮಾಡಲ್ ವರ್ಣ ಫ್ಲೂಡಿಕ್ ನಾನು ಹೇಳ್ತಾ ಇರೋದು. ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ. 14 ಮಾಡಲ್ ಗಾಡಿನೇ 4,25,000 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು. ಫೈನಲ್ ಸರ್ ಫೈನಲ್ ಟು ಫೈನಲ್ 4 ಲಕ್ಷ ಮಾಡೋಣ ಬನ್ನಿ ಸರ್. 4 ಲಕ್ಷಕ್ಕೆ 14 ಮಾಡಲ್ ವರ್ಣ ಫ್ಲೂಡಿಕ್ 4 ಲಕ್ಷಕ್ಕೆ. ಓಕೆ. ನೆಕ್ಸ್ಟ್ 2017 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮಿಡಲ್ ವೇರಿಯಂಟ್ ಬರುತ್ತೆ, ಬಟ್ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರೋಂತ ಗಾಡಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್, 5,500 ಹಾಕೊಂಡವ್ರೆ. 2017 ಆಮಿಯೋ ಬರೀ 4.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. ಇದ್ರಲ್ಲಿ ₹1 ಹೆಚ್ಚು ಕಮ್ಮಿ ಆಗಲ್ಲ. 4.5 ಲಕ್ಷಕ್ಕೆ ಬರೀ 4.5 ಲಕ್ಷಕ್ಕೆ 17 ಮಾಡಲ್ ಆಮಿಯೋ ಕೊಡ್ತಾ ಇದ್ದೀನಿ, ಫೈನಲ್ ಟು ಫೈನಲ್. ಓಕೆ. i20 ಸರ್ 2016 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಗಾಡಿ. ಅಡಿಷನಲಿ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್. ಗಾಡಿ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ 5,500 ಚಿಲ್ಲರೆ ಹಾಕೊಂಡವ್ರೆ. 2014-15 16 ಮಾಡಲು ಸ್ಪೋರ್ಟ್ಸ್ 4,85,000 ಫೈನಲ್, ನೋ ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ 4,85,000 ಮಾಡ್ಕೊಡ್ತೀನಿ. ಎಷ್ಟೇ ಮಾಡಲ್ ಸರ್? 2016 ಮಾಡಲ್. i20 ಪ್ರೈಸ್ ಎಷ್ಟು ಸರ್? ಬರೀ 4,85,000. 4,85,000 ಲೋನ್ ಆಯ್ತು ಅಂದ್ರೆ ಅಪ್ ಟು 4.5 ಲೋನೇ ಆಗುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಗಾಡಿ. ನೆಕ್ಸ್ಟ್ ಇದು ಪೋಲೋ ಸರ್ 2015 ಮಾಡಲ್ ಗಾಡಿ, ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್. ಡೀಸೆಲ್ ಅಲ್ಲಿ ಎಲಿಗೆನ್ಸ್ ಮಾಡಲ್ ಗಾಡಿ, 15 ಮಾಡಲ್. 4.5 4.25 ಹಾಕೊಂಡವ್ರೆ, ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಫೈನಲ್ ನೋ ನೆಗೋಷಿಯಬಲ್ ಸರ್. 4 ಲಕ್ಷಕ್ಕೆ ಈ ಗಾಡಿನೂ ಕೊಟ್ಬಿಡೋಣ. ಈ ಗಾಡಿನೂ 4 ಲಕ್ಷ. 15 ಮಾಡಲ್ ಹೇಳ್ತಾ ಇರೋದು ನಾನು. 15 ಮಾಡಲ್ 2015 ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಪೋಲೋ, ನ್ಯೂ ಶೇಪ್ ಬರುತ್ತೆ ಗಾಡಿ. 4 ಲಕ್ಷಕ್ಕೆ ಫೈನಲ್, ನೋ ನೆಗೋಷಿಯಬಲ್. ನ್ಯೂ ಶೇಪ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿ, ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ಅದೇ. ಓಕೆ. ಇದು ಸರ್ ಸೂಪರ್ಬ್
ಸರ್ 2012 ಮಾಡಲ್ ಹಾ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹಾ ಇದರಲ್ಲಿ ನಿಮಗೆ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಕರ್ನಾಟಕ ವೆಹಿಕಲ್ ಎಕ್ಸ್ಟ್ರಾ ಫಿಟ್ಟಿಂಗು ಮಾಡಿದ್ದಾರೆ. ಹಾ ಹಾ 4.5 ಲಕ್ಷಕ್ಕೆ ಈ ಗಾಡಿನೂ ಕೊಡೋಣ ಸರ್. 4.5 ಲಕ್ಷಕ್ಕೆ ಸನ್ರೂಫ್ ಗಾಡಿ 12 ಮಾಡಲ್ ಸನ್ರೂಫ್ ಸೂಪರ್ ಕೊಡ್ತಾ ಇರೋದು. 4.5 ಲಕ್ಷ ಆಸ್ ಇಟ್ ಇಸ್ ಕಂಡೀಷನ್ 4.5 ಲಕ್ಷ ಗಾಡಿ ಕೊಟ್ಬಿಡೋಣ. ಓಕೆ ಓಕೆ ಓಕೆ. ಇದು ಸರ್ ಜಾಜು ಸರ್ ಜಾಜ್ 2015 ಮಾಡಲ್ ಟಾಪ್ ಎಂಡ್ ವೇರಿಯಂಟ್. ಹಾ ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮಗೆ. ಥರ್ಡ್ ಓನರ್ ಆಗೈತೆ ಅನ್ನೋದು ಒಂದೇ ಮೈನಸ್ ಪಾಯಿಂಟ್. ಓಕೆ ಫೈನಲ್ ಟು ಫೈನಲ್ 4.5 ಲಕ್ಷಕ್ಕೆ ಇದು ಕೊಟ್ಬಿಡೋಣ. 2015 ಮಾಡಲ್ಲ 4.5 ಲಕ್ಷ ಕೊಟ್ಬಿಡೋಣ. ಇದು ಸರ್ ಸರ್ ಇದು ಸಿಂಗಲ್ ಓನರ್ ಗಾಡಿ 2015 ಮಾಡಲ್ ಹಾ. ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ 4,85,000 ಸಿಂಗಲ್ ಓನರ್ ಸಹ ಕೊಡೋಣ. 4,85,000. ಹೌದು ಓಕೆ. ಇದು ಸರ್ ವೆಂಟೋ ಸರ್ ವೆಂಟೋ ಕಸ್ಟಮರ್ ಗಾಡಿ ಈಗ ಬಂದಿರೋದು. ಡೀಟೇಲ್ಸ್ ಚೆಕ್ ಮಾಡಿ ಹೇಳ್ತೀನಿ ನಾನು ನಿಮಗೆ. ಹೌದಾ? ಫೋನ್ ಮಾಡಿ ಏನಾರು ಇಂಟ್ರೆಸ್ಟ್ ಇದ್ರೆ ಫೋನ್ ಮಾಡಿ ಚೆಕ್ ಮಾಡಿ ಹೇಳ್ತೀನಿ. ಓಕೆ ಓಕೆ ಓಕೆ. ಇದು ಸರ್ ಇದು ನೆಕ್ಸ್ಟ್ ಸರ್ ನೆಕ್ಸ್ಟ್ 2018 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ XM ವೇರಿಯಂಟ್. ಹಾ ಫೈನಲ್ 6.5 ಲಕ್ಷಕ್ಕೆ 2018 ಮಾಡಲ್ ನೆಕ್ಸ್ಟ್ ಅನ್ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಅಂದ್ರೆ ಸರ್ ಮುಂದೆ ಬರಲಿ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 6.5 ಲಕ್ಷ ಅದ್ರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಮಾಡ್ಕೊಡೋಣ ಬನ್ನಿ ಸರ್. 18 ಮಾಡಲ್ 18 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ. ಇದು ಸರ್ ಡಸ್ಟರು ಸರ್ ಡಸ್ಟರ್ 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಹಾ. 85 PS ಬರುತ್ತೆ. RX-Z ಬರುತ್ತೆ ಗಾಡಿ. ಓಕೆ. ಈ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಈ ಗಾಡಿ ಬಂದು 4.5 ಲಕ್ಷ ಹೇಳ್ತಾ ಇರೋದು. ಹಾ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೇಳ್ಬಿಡಿ ಸರ್ ಹೆಚ್ಚು ಕಡಿಮೆ ಸರ್ 4,25,000 ಫೈನಲ್ ಮಾಡ್ಬಿಡೋಣ. 4,25,000 ಮಾಡ್ಬಿಡೋಣ. ಓಕೆ. ನೆಕ್ಸ್ಟ್ ಇನ್ನೊಂದು ಪೋಲೋ ಸರ್ ಸರ್ 2012 ಮಾಡಲ್ ಬಟ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ನಿಮ್ಗೆ ಈ ಸರಿ owner IND ಕಾರ್ಸ್ ಅಲ್ಲಿ ಸಿಂಗಲ್ ಓನರ್ ಇದೆ, ಸೆಕೆಂಡ್ ಓನರ್ ಇದೆ, ಥರ್ಡ್ ಓನರ್ ಇದೆ. Okay. ಯಾವಾಗ್ಲೂ ಹೇಳೋದಲ್ಲ ಪ್ರೈಸಿಂಗ್ ಕಂಪೇರ್. ಹಾ. ಬರೀ ಮಾಡ್ಲಿ ಹೇಳ್ಬಿಟ್ಟು ಕಮ್ಮಿ ಕೊಡ್ತಾರೆ ಅಂದ್ರೆ ಯೂಸ್ಫುಲ್ ಇಲ್ಲ. ಹಾ. ಓನರ್ಶಿಪ್ ಕ್ವಾಲಿಟಿ ಹಿಸ್ಟ್ರಿ ಎಲ್ಲ ಕೊಡಬೇಕು. ಅವಾಗ್ಲೇ ಅದು ಪ್ರೈಸಿಂಗ್ ಮ್ಯಾಚ್ ಆಗೋದು. ಹಾ. ಅಯ್ಯೋ 20,000 30,000 ಕಮ್ಮಿ ಸಿಗುತ್ತೆ ಅಂತ ತಗೊಳ್ಳೋದು, ಮತ್ತೆ ಅದನ್ನ 50,000 ಗ್ಯಾರೇಜ್ ಸುರಿಯೋದು ಅದಿರಬಾರ್ದು. Okay. ನಾನು ಹಂಗಿಲ್ಲ, ಸಿಂಗಲ್ ಓನರ್ ಇದೆ, ಸೆಕೆಂಡ್ ಓನರ್ ಇದೆ, ನಿಮ್ಗೆ ಎರಡು ಪ್ರೈಸ್ ಅಲ್ಲಿ ಕೊಡ್ತೀನಿ. ಹಾ. ನಿಮ್ ಕ್ವಾಲಿಟಿ ನಿಮ್ ಇಷ್ಟ, Okay. ಯಾವ್ದಾರ ತಗೊಳ್ರಿ. Total ಸಿಂಗಲ್ ಎಷ್ಟು ಓನರ್ ಬರುತ್ತೆ? ಬರೀ 3.5 ಲಕ್ಷಕ್ಕೆ ಗಾಡಿ ಕೊಡೋಣ. 3.5 ಲಕ್ಷಕ್ಕೆ ಪೋಲೋ 3.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು. Okay. ವಿತ್ ರೆಕಾರ್ಡೆಡ್ ಮೆಕ್ಯಾನಿಕ್ ಇದೆ, ಕರ್ಕ ಬನ್ನಿ ಚೆಕ್ ಮಾಡಿಸಿ ಆಮೇಲೆ ದುಡ್ಡು ಕೊಡ್ತಾ ಹೋಗಿ. ಹೌದಾ? ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಗಾಡಿ ಅಣ್ಣ, 20 ಬರೋ ಅಂತ ಮೈಲೇಜ್ ಗಾಡಿ ಸಿಟಿ ಒಳಗಡೆನೆ. 20 ಮೈಲೇಜ್ ಬಂದ್ಬಿಡುತ್ತೆ ನೋಡಿ. ನೆಕ್ಸ್ಟ್ ಇದು ಸರ್ ಶಿಫ್ಟ್ 2017 ಮಾಡಲ್ ಹಾ. ಸೆಕೆಂಡ್ ಓನರ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ 70,000 ಗಾಡಿ ಓಡಿದೆ. ಓಕೆ. 17 ಮಾಡಲ್ 15 ಮಾಡಲ್ 5 ಕಾಲಕ್ಕವ್ರೆ. ಹಾ. ಆ ಬಜೆಟ್ ಅಲ್ಲಿ 17 ಮಾಡಲ್ ನಾನು ಶಿಫ್ಟ್ ಕೊಡ್ತಾ ಇದ್ದೀನಿ ಡೀಸೆಲ್. ಎಷ್ಟು ಸರ್ ಪ್ರೈಸ್? 5,25,000ಕ್ಕೆ 5,25,000ಕ್ಕೆ 17 ಮಾಡಲ್ 17 ಮಾಡಲ್ ಶಿಫ್ಟ್ ಕೊಡ್ತಾ ಇದ್ದೀನಿ ಡೀಸೆಲ್ ಗಾಡಿ. ಓಕೆ ಓಕೆ ಓಕೆ. ಇದು ಸರ್ ಇದು ಸರ್ ಈ ಸರಿ ವ್ಯಾಗನರ್ ಹಾ. 2 ಇದೆ ನೋಡಿ. Okay. ಸೇಮ್ ಮಾಡಲ್ ಸೇಮ್ ವೇರಿಯಂಟ್. ಹಾ. 2016 ಮಾಡಲ್ VXI ವೇರಿಯಂಟ್ ಬರುತ್ತೆ. ಹಾ. ಮ್ಯಾನ್ಯುವಲ್ ಬೇಕು ಅನ್ನೋರಿಗೆ ಮ್ಯಾನ್ಯುವಲ್ ರೆಡಿ ಇದೆ, ಆಟೋಮೆಟಿಕ್ ಬೇಕು ಅನ್ನೋರು ಆಟೋಮೆಟಿಕ್ ಇದೆ. ಎರಡು 16 ಎರಡರಲ್ಲಿ ಯಾವ ಗಾಡಿನಾರ ತಗೊಳ್ಳಿ 4 ಲಕ್ಷ. 4 ಲಕ್ಷಕ್ಕೆ ಯಾವ್ದಾದ್ರು ತಗೋಬಹುದು. ಆಟೋಮೆಟಿಕ್ ಆರ ತಗೊಳ್ಳಿ, ಮ್ಯಾನ್ಯುವಲ್ ಆರ ತಗೊಳ್ಳಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು ಪೋಲೋ ಪೆಟ್ರೋಲ್ ಹಾ 2016 ಮಾಡಲ್ ಗಾಡಿ. ಹಾ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಓಕೆ. ಮಿಡ್ಲ್ ವೇರಿಯಂಟ್ ಬರುತ್ತೆ. 4,75,000 ಫೈನಲ್ ಮಾಡ್ಕೊಡೋಣ. ಸರ್ ಇನ್ನೊಂದು ರೇಟ್ ಹೇಳಿ ಸರ್. ಮುಂದೆ ಬರ್ಲಿ ಸರ್, ಮಾಡ್ಕೊಡೋಣ. ಮಾಡ್ಕೊಡ್ತೀರಾ? ಫೈನಲ್ ಯಾವಾಗ್ಲೂ ವ್ಯವಹಾರಕ್ಕೆ ಮುಂದೆ ಅಂತ ಬನ್ನಿ, ಆನ್ ಟೇಬಲ್ ಮಾಡ್ಕೊಡ್ತೀನಿ. ಇದು ಸರ್ ಇದು SX4 ಸರ್ SX4 ಬಂದು 2013 ಮಾಡಲ್ VDI ವೇರಿಯಂಟ್. ಹಾ. ಸೆಕೆಂಡ್ ಓನರ್ ಬರುತ್ತೆ, ನಿಮ್ಗೆ ಫುಲ್ಲಿ ಲೋಡೆಡ್ ವೆಹಿಕಲ್ ಬರುತ್ತೆ. 3.5 ಲಕ್ಷ ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3.5 ಲಕ್ಷದ ಬಜೆಟ್ ಅಲ್ಲಿ SX4 ಸಿಗ್ತಾ ಇದೆ. ಡೀಸೆಲ್ ಸೆಡನ್ ವೆಹಿಕಲ್ 13 ಮಾಡಲ್ 13 ಮಾಡಲ್ ಹಾ. 3.5 ಲಕ್ಷ. ಹೌದು ಓಕೆ ಓಕೆ. ಹಾಗೆ ನೆಕ್ಸ್ಟ್ ಫ್ಯಾಬಿಯಾ ಸರ್ ಇನ್ನೊಂದು ಸರ್ ಸಿಂಗಲ್ ಓನರ್ ಗಾಡಿ. ಹಾ. ಟಾಪ್ ಎಂಡ್ ವೇರಿಯಂಟ್. ಆಗ್ಲೇ ತೋರಿಸಿದ್ದು ನಿಮ್ಗೆ ಮಿಡ್ಲ್ ವೇರಿಯಂಟ್. Okay. ಈಗ ತೋರಿಸ್ತಾ ಇರೋದು ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ಬೇಕಾದ್ರೂ ಐತೆ, ಮಿಡ್ಲ್ ಬೇಕಾದ್ರೂ ಐತೆ. ಹಾ. ಅದು 2.5 ಲಕ್ಷ, ಇದು 3.5 ಲಕ್ಷ. 3.5 ಲಕ್ಷ. ನಿಮ್ಗೆ ಯಾವ್ದು ಬೇಕಾದ್ರೂ ತಗೊಳ್ರಿ. ಹಾ. ಬೇಡವಾ XCV 500 ಇನ್ನೊಂದು ಫಿಟೆಡ್ ಇರೋದು 1 ಲಕ್ಷ ಫಿಟೆಡ್ ಇದೆ. ಓಕೆ. ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಟೈರ್ಸ್, ಡೈಮಂಡ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇರೋಂತ ಗಾಡಿ ನೀವು ಚೆಕ್ ಮಾಡ್ಬೋದು. ಹಾ. ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಗಾಡಿಲಿ. Okay, okay. 2014 ಮಾಡಲ್ ಹಾ. W8 ಟಾಪ್ ಎಂಡ್ ವೇರಿಯಂಟ್. ಫೈನಲ್ ಸರ್ ಏನು ಹೆಚ್ಚು ಕಮ್ಮಿ ಇಲ್ಲ, 5,25,000 NOC ಸಮೇತ ಕೊಟ್ಬಿಡೋಣ. ಎಷ್ಟು ಸರ್ ಫೈನಲ್? ಬರೀ 5,25,000 NOC ಸಮೇತ ಕೊಟ್ಬಿಡೋಣ ಸರ್. ಫೈನಲ್ ನೋ ನೆಗೋಷಿಯಬಲ್. ಮಾಡಲ್ ಸರ್ 5,20,000 14 ಮಾಡಲ್ W8 ವಿತ್ NOC. ಹೌದಾ? ಹಾ. ಓಕೆ. ಇದು ಸರ್ ಇದು ಸರ್ ಇದು 17 ಮಾಡಲ್ W10. ಹಾ ನಿಮ್ಗೆ ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸರ್. ಇವತ್ತು ಕರ್ನಾಟಕ ಗಾಡಿ 10 ಮೇಲೆ ಹಾಕವ್ರೆ. ಹೌದು. ಬೇಡ ಅಂದ್ರು ವಿತ್ ಕರ್ನಾಟಕ ಬಿಟ್ಟಾಕಿ ವಿತೌಟ್ NOC ಬರೀ 7.5 ಲಕ್ಷ ಫೈನಲ್ ಕೊಡ್ತೀನಿ ಸರ್. 7.5 ಲಕ್ಷಕ್ಕೆ ಎಷ್ಟೇ 17 ಮಾಡಲ್ W10 W10 ಸನ್ರೂಫ್ ಎಲ್ಲ ಬರುತ್ತೆ. ವಿತ್ ಸನ್ರೂಫ್ ಇರೋಂತ ಗಾಡಿ, ಸಿಂಗಲ್ ಓನರ್ ಗಾಡಿ, Okay. ಎಲ್ಲ ಇರೋಂತ ಗಾಡಿ ಬರೀ 7.5 ಲಕ್ಷ. ಡನ್, ಫೈನಲ್, ನೋ ನೆಗೋಷಿಯಬಲ್. 7.5 ಲಕ್ಷಕ್ಕೆ 16 ಮಾಡಲ್ 17 ಮಾಡಲ್ 17 ಮಾಡಲ್ ಹೌದು. W10 ಹೌದು. ಓಕೆ ಓಕೆ ಓಕೆ. ಟೈರ್ಸ್ ಕಂಡೀಷನ್ ಚೆನ್ನಾಗಿದೆ.
ಅಂಡ್ ಹಾಗೆ 7 ಸೀಟರ್ ಅಲ್ಲಿ ಇನೋವಾನು ಇದೆ ನೋಡಿ. ಇನೋವಾದಲ್ಲಿ ಇದು ಲಿಮಿಟೆಡ್ ವೇರಿಯಂಟ್ ತರ ಸರ್, ಇದು ಹೌದಾ? ಪೆಟ್ರೋಲ್ ಗಾಡಿ ಇದು. ಹಾ ನೀವು ಡೀಸೆಲ್ ಅಲ್ಲಿ ತುಂಬಾ ಜಾಸ್ತಿ ನೋಡಿರ್ತೀರಾ, ಹಾ. ಇದು ಪೆಟ್ರೋಲ್ ಗಾಡಿ. Okay. 2005 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಅಂತ ಗಾಡಿ. ಹಾ. ಸಿಂಗಲ್ ಓನರ್, 90,000 ಏನ್ ನೋಡಿದೆ, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋದು. ಓಕೆ. ಎಲ್ಲ ಇರೋಂತಗಳು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ಗಾಡಿಲಿ ಸಿಂಗಲ್ ರೂಪಿ ಖರ್ಚು ಮಾಡಂಗಿಲ್ಲ. ಫೈನಲ್ ಟು ಫೈನಲ್ ಸರ್ 3,85,000 ಫೈನಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚು ಕಮ್ಮಿನೇ ಇಲ್ಲ. ಮಾಡ್ಕೊಡಿ ಸರ್, ಒಳ್ಳೆ ರೇಟು. ಫೈನಲ್ ರೇಟ್ ಅದು, ಅದ್ರಲ್ಲಿ ಏನಿಲ್ಲ. 3,85,000 ಇನೋವಾ. ಹೌದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಇದು ಸರ್ 2014 ಮಾಡಲ್ ಸಿಂಗಲ್ ಓನರ್ ನಿಸಾನ್ ಟೆರಾನೋ. ಇದು ಬಂದು ಮಿಡ್ಲು ವೇರಿಯಂಟ್ ಬರುತ್ತೆ. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಶೋರೂಮ್ ಗಾಡಿ ಹೆಂಗಿದೆ ಹಂಗಿದೆ. ಬರೀ 55,000 ರೆಕಾರ್ಡೆಡ್ ಓಡೈತೆ. ಫುಲ್ ಲೆಸ್ ಡ್ರಿವನ್ ಓಡಿದೆ ಗಾಡಿ. ಪ್ರೈಸ್ ಬಂದು ನಿಮ್ಗೆ 5,25,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೆಚ್ಚು ಕಡಿಮೆ ಅಂದ್ರೆ ಎಷ್ಟಾಗ್ಬೋದು ಸರ್? ಸರ್ ಒಂದು 5 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ ಸರ್. ಫೈನಲ್ ಟು ಫೈನಲ್ ಸಿಂಗಲ್ ಓನರ್ ಗಾಡಿ 5 ಲಕ್ಷ. ಯಾವುದೋ 1 ಲಕ್ಷ ಹೊಡಿರೋದು, 3rd ಓನರ್ 4th ಓನರ್ ಗಾಡಿ. ಆಮೇಲೆ ಟೈರ್ ಇಲ್ದೋದಿದ್ದು, ಸಸ್ಪೆನ್ಷನ್ ಇಲ್ದ, ಅವೆಲ್ಲ ಇಲ್ಲ. ಬನ್ನಿ ಗಾಡಿ ಚೆಕ್ ಮಾಡಿ, ಅದಾದ್ಮೇಲೆ ಪೇಮೆಂಟ್ ಕೊಡಿ. ಓಕೆ ಓಕೆ ಓಕೆ. ಇದು ಸರ್ ರೆಕ್ಸ್ಟಾನು ಸರ್, ಇದು 2014 ಮಾಡಲ್ RX 5 ಡೆಲ್ಲಿ ಗಾಡಿ ಬರುತ್ತೆ. ಇದು HR ಗಾಡಿ ಬರುತ್ತೆ ವಿತ್ NOC ಸಮೇತ. 4.5 ಲಕ್ಷ ಕೊಟ್ಬಿಡೋಣ. 4.5 ಲಕ್ಷ ಬರೀ 4.5 ಲಕ್ಷ ಕೊಟ್ಬಿಡೋಣ. ನೆಕ್ಸ್ಟ್ i10 ಸರ್. ಸರ್ ಲೋ ಬಜೆಟ್ ಅಲ್ಲಿ i10 ಬೇಕು ಅಂದ್ರೆ i10 ಸಹ ಇದೆ, ಬನ್ನಿ ಕೊಡೋಣ. ಎಷ್ಟೇ ಮಾಡಲ್ ಸರ್? 2009 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಪ್ರೈಸಿಂಗ್ ವೈಸ್ ಸರ್ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀನಿ, ಬನ್ನಿ ಸರ್. ಹೌದಾ? ಇದು ಸರ್ ಟಿಯಾಗೋ. ಸರ್ ಟಿಯಾಗೋ 2016 ಮಾಡಲ್ XT ವೇರಿಯಂಟ್ ಬರುತ್ತೆ. ನಿಮ್ಗೆ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಬರೀ 3,50,000ಕ್ಕೆ. 3.5 ಲಕ್ಷ. ಹೌದು ಸರ್. ಹೌದು ಸರ್, ಬರೀ 3.5 ಲಕ್ಷ. ಇರಿ ಸರ್, 3.5 ಲಕ್ಷ. ಹೌದು ಸರ್. ಸರ್ 3.5 ಲಕ್ಷ. ಹೌದು ಸರ್, ಬರೀ 3.5 ಲಕ್ಷಕ್ಕೆ. ಹಾಗೆ ಇದು ಸರ್ ಸ್ವಿಫ್ಟ್ ಡಿಸೈರ್. ಸರ್ ಡೆಲ್ಲಿ ಗಾಡಿ 2014 ಬರೀ 2 ಲಕ್ಷಕ್ಕೆ ಸರ್, NOC ಸಮೇತ. 2 ಲಕ್ಷ. ಬರೀ 2 ಲಕ್ಷ. ಇದು ಸರ್ ಸರ್ ಬರೀ 3 ಲಕ್ಷಕ್ಕೆ. 2012 ಮಾಡಲು ಡೀಸೆಲ್. ರ್ಯಾಪಿಡ್ ನೋಡಿ ಎಷ್ಟು ಸರ್ ಪ್ರೈಸ್? ಬರೀ 3 ಲಕ್ಷಕ್ಕೆ. 3 ಲಕ್ಷಕ್ಕೆ ರ್ಯಾಪಿಡ್. ಹೌದು. 2016 ಮಾಡಲು ಸಿಂಗಲ್ ಓನರ್ ಈಕೋ ನಿಮ್ಗೆ ಬರೀ 3 ಲಕ್ಷಕ್ಕೆ. ಇದು 3 ಲಕ್ಷ. ಬರೀ 3 ಲಕ್ಷಕ್ಕೆ. ಎಷ್ಟೇ ಮಾಡಲ್ಲ ಸರ್? 16 ಮಾಡಲ್. 16 ಮಾಡಲ್ ಬರೀ 3 ಲಕ್ಷ. ಬರೀ 3 ಲಕ್ಷ ಸರ್. ಓಕೆ ಓಕೆ ಓಕೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಹತ್ತತ್ರ 80,000. 80,000 ಓಡಿದೆ. ಪೆಟ್ರೋಲ್ CNG ನಾ? ಪೆಟ್ರೋಲ್ ವಿತ್ CNG ಎರಡು ಇದೆಯಾ? ಎರಡು ಇದೆ. ಸೂಪರ್ ಸರ್. ನೋಡಿ 3 ಲಕ್ಷದ ಬಜೆಟ್ ಅಲ್ಲಿ 16 ಮಾಡಲ್. ಹೌದು. ಇಂಡಿ ಕಾರ್ಸ್ ಅಲ್ಲಿ ಆಗಸ್ಟ್ 15th ಇದೆ ಮತ್ತು ಗೌರಿ ಗಣೇಶ ಹಬ್ಬ ಇದೆ. ಎರಡು ಪ್ರಯುಕ್ತವಾಗಿ ನೀವು ಯಾರೇ ಈ ಹಬ್ಬದೊಳಗಡೆ ಗಾಡಿ ತಗೊಂಡ್ರು 10,000 ವರ್ತ್ ಸರ್ವಿಸ್, ಕಂಪ್ಲೀಟ್ ಜನರಲ್ ಸರ್ವಿಸು ಫ್ರೀಯಾಗಿ ಕೊಡ್ತೀನಿ. ಇಲ್ಲ ಸರ್ ಫ್ರೀ ಬೇಡ ಅಂದರೆ ವ್ಯಾಪಾರ ಆಗಿರೋ ಗಾಡಿ ದುಡ್ಡಲ್ಲಿ 10,000 ಎಕ್ಸ್ಟ್ರಾ ಅಡಿಷನಲ್ ಡಿಸ್ಕೌಂಟ್ ಸಹ ಕೊಡ್ತೀನಿ.